ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮನೆ ಮೇಲೆ ದಾಳಿ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಸೊರಬ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಅವರ ಬೆಂಗಳೂರು ನಿವಾಸದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಟ ಶಿವರಾಜ್‌ಕುಮಾರ್ ಮತ್ತು ಸಚಿವ ಮಧು ಬಂಗಾರಪ್ಪ ಅಭಿಮಾನಿಗಳು ಮುತ್ತಿಗೆ ಹಾಕಿ ಗೂಂಡಾ ವರ್ತನೆ ನಡೆಸಿದ್ದನ್ನು ಖಂಡಿಸಿ ಇಂದು ಪಟ್ಟಣದ ಪುರಸಭೆ ಮುಂಭಾಗದ ಎಸ್ ಬಂಗಾರಪ್ಪ ಪುತ್ಥಳಿ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಕುಮಾರ್ ಬಂಗಾರಪ್ಪ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಪುರಸಭೆ ಸದಸ್ಯರಾದ ಎಂಡಿ ಉಮೇಶ್, ನಟರಾಜ್ ಉಪ್ಪಿನ್, ಮುಖಂಡರಾದ ದೇವೇಂದ್ರಪ್ಪ ಚೆನ್ನಾಪುರ್, ಶಿವಕುಮಾರ್ ಕಡಸೂರ್, ಮಲ್ಲಿಕಾರ್ಜುನ್ ವೃತ್ತಿಕೊಪ್ಪ, ಜಾನಕಪ್ಪ ಒಡೆಯರ್, ಗುರುಮೂರ್ತಿ ಹಿರೇಶಕುನ್, ಅಭಿಷೇಕ್ ಬೆನ್ನೂರ್, ವಿನಯ್ ಶೇರ್ವಿ, ಪ್ರಸನ್ನ ಶೇಟ್ ಚಂದ್ರಗುತ್ತಿ, ಮಹೇಶ್ ಸಂಪಗೋಡು, ವಿನಾಯಕಪ್ಪ ತವನಂದಿ, ಕೃಷ್ಣಮೂರ್ತಿ ಆನವಟ್ಟಿ, ಲಿಂಗರಾಜ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವರದಿ ಸಂದೀಪ್ ಯುಎಲ್, ಸೊರಬ. ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರಿಗೆ ಕಾಂಗ್ರೆಸ್ನವರ ಗುಂಡಾವರ್ತನೆಗೆ ಮಧು ಬಂಗಾರಪ್ಪನವರ ಗುಂಡಾವರ್ತನೆಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ 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 ಬಿಜೆಪಿ ಜಿಂದಾಬಾದ್ ಧಿಕ್ಕಾರ 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 ಅನ್ಯಾಯ ಎಲ್ಲ ಮಾಧ್ಯಮದ ಸ್ನೇಹಿತರೆ,
ನಿನ್ನೆ ದಿನ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ JDSನ ಎಲ್ಲ ಗೌರವಾನ್ವಿತ ಮುಖಂಡರು ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ನಿನ್ನೆ ದಿನ ಶಿವರಾಜ್ ಕುಮಾರ್ ಅಭಿಮಾನಿಗಳು ಅಂತ ಹೇಳಿ ಸುಮಾರು ಒಂದು 100-150 ಬಾಡಿಗೆ ಗೂಂಡಾಗಳು ಕುಮಾರ್ ಬಂಗಾರಪ್ಪನವರ ನಿವಾಸಕ್ಕೆ ಏಕಾಏಕಿ ನುಗ್ಗಿ ಅತ್ಯಂತ ಅಸಭ್ಯವಾದಂಥ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದಾರೆ. ಮೊಟ್ಟ ಮೊದಲು ಸೊರಬದ ಭಾರತೀಯ ಜನತಾ ಪಾರ್ಟಿ ಅದನ್ನು ಉಗ್ರವಾಗಿ ಖಂಡಿಸುತ್ತೆ. ದಿವಂಗತ ಎಸ್ ಬಂಗಾರಪ್ಪನವರು ತಮ್ಮ ಸುದೀರ್ಘವಾದಂಥ ರಾಜಕೀಯ ಬದುಕಿನಲ್ಲಿ ಎಂದೂ ಕೂಡ ವಿರೋಧಿಗಳನ್ನು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಸಭ್ಯತೆಯನ್ನು ಎಲ್ಲೆಯನ್ನು ಮೀರಿದವರಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಲನಚಿತ್ರರಂಗದ ಸುದೀರ್ಘ ಬದುಕಿನಲ್ಲಿ ಈ ರೀತಿಯ ಹೇಯವಾದಂಥ ಕೃತ್ಯಕ್ಕೆ ಎಂದೂ ಬೆಂಬಲವನ್ನು ಕೊಟ್ಟವರಲ್ಲ, ಮಾಡಿಸಿದವರಲ್ಲ. ಆದರೆ ದುರ್ದೈವ ಅಂದರೆ ದಿವಂಗತ ಬಂಗಾರಪ್ಪನವರ ಪುತ್ರರಾಗಿ ಮಧು ಬಂಗಾರಪ್ಪ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಯಾರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಒಂದು ಪ್ರಕ್ರಿಯೆ, ಚುನಾವಣೆಯಲ್ಲಿ ಮತದಾರರು ಯಾವ ತೀರ್ಪನ್ನು ಕೊಡ್ತಾರೋ ಅದಕ್ಕೆ ತಲೆಬಾಗಿ ನಮ್ಮ ನಡವಳಿಕೆ ಇರಬೇಕಾಗಿತ್ತು. ಆದರೆ ಜವಾಬ್ದಾರಿಯಲ್ಲಿ ಸ್ಥಾನದಲ್ಲಿ ಇರ್ತಕ್ಕಂಥ ಮಧು ಬಂಗಾರಪ್ಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಪರಾಭವಗೊಂಡು ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಈ ರೀತಿಯ ಚುನಾವಣೆಯ ನಂತರದ ಪ್ರತೀಕಾರದ ವರ್ತನೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಾವು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಟೀಕೆ ಮಾಡಿದ್ರಿ. ಅಣ್ಣಾಮಲೈ ಅವರನ್ನ ಅಯೋಗ್ಯ ಅಂತ ಕರೆದ್ರಿ. ಯೋಗ್ಯತೆಯ ಅಯೋಗ್ಯತೆಯ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ ನೀವ್ಯಾರು? ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತೇಳಿ ಈ ಕ್ಷೇತ್ರದ ಈ ದೇಶದ ಮತದಾರರು ನಿರ್ಧಾರ ಮಾಡ್ತಾರೆ. ನೀವ್ಯಾರು? ಈ ರೀತಿಯ ಹೇಯ ಕೃತ್ಯಕ್ಕೆ ತಾವು ಮುಂದಾಗಿರ್ತಕ್ಕಂಥದ್ದು ಸೊರಬ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರ ನಿವಾಸಕ್ಕೆ ನುಗ್ಗಿ ಏನು ದಾಂಧಲೆಯನ್ನ ಮಾಡಿ ರೌಡಿಸಮ್ ಪ್ರವೃತ್ತಿಯನ್ನ ಏನು ಪ್ರದರ್ಶನ ಮಾಡಿದ್ದಾರೆ, ಆ ಒಂದು ಪ್ರವೃತ್ತಿಯನ್ನ ಖಂಡಿಸಿ ಇವತ್ತಿನ ದಿವಸ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ. ಆ ಪ್ರತಿಭಟನೆಗೆ ನಮ್ಮೆಲ್ಲ ಕಾರ್ಯಕರ್ತರು ಒಂದು ಫೋನ್ ಕರೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಿದಿರಿ. ಅದಕ್ಕಾಗಿ ತಮಗೆ ಮೊದಲನೇದಾಗಿ ಸ್ವಾಗತವನ್ನು ಹಾಗೂ ಕೃತಜ್ಞತೆಯನ್ನು ಅರ್ಪಿಸ್ತಾ, ಹಾಗೆ ಈ ಒಂದು ಅತ್ಯಂತ ಕೆಟ್ಟ ವರ್ತನೆ ಚುನಾವಣೆಯನ್ನು ಕ್ರೀಡಾ ಮನೋಭಾವದ ಅಡಿಯಲ್ಲಿ ತೆಗೆದುಕೊಂಡು ಚುನಾವಣೆ ಮಾಡಬೇಕು. ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ.
ಈ ಒಂದು ವ್ಯವಸ್ಥೆಯನ್ನ ಬಿಟ್ಟು ಯಾರೋ ಒಂದಿಷ್ಟು ಗುಂಡಾಗಳನ್ನ ಬಿಟ್ಟು ಒಬ್ಬ ಮನುಷ್ಯನಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆಯನ್ನ ಕೊಡುವಂತ ಪ್ರವೃತ್ತಿಯನ್ನ ಕಳಿಸಬೇಕಾಗಿರೋದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಈ ಕೆಲಸವನ್ನ ಯಾರೂ ಸಹ ಮಾಡಬಾರ್ದು. ಚುನಾವಣೆ ಬರ್ತವೆ, ಚುನಾವಣೆ ಹೋಗ್ತವೆ. ಚುನಾವಣೆ ಸಂದರ್ಭದಲ್ಲಿ ನಾವು ಎರಡು ಮಾತನ್ನ ಅವರಿಗೆ ಆಡಿರ್ತೇವೆ, ಅವರು ನಮಗೆ ಆಡಿರ್ತಾರೆ. ಆ ಮಾತನ್ನ ದೊಡ್ಡ ಯುಗಾಪಕ್ಕೆ ತೆಗೆದುಕೊಂಡು ಮನೆಗೆ ನುಗ್ಗುವಂತ ಪ್ರವೃತ್ತಿಯನ್ನ ಏನು ಬೆಳೆಸ್ಕೊಂಡಿದ್ದಾರೆ, ಈ ಪ್ರವೃತ್ತಿಯನ್ನ ಚಲನಚಿತ್ರ ನಟರಾಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಸಮೇತ ಈ ಪ್ರವೃತ್ತಿಯನ್ನ ಬಿಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಸಮೇತ ಈ ಪ್ರವೃತ್ತಿಯನ್ನ ಬಿಡಬೇಕು. ಈ ಪ್ರವೃತ್ತಿ ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವು ಇವತ್ತು ನಿಮಗೆ ಕೇಳ್ಕೊಳ್ಳೋದು, ನಿಮಗೆ ಆಗ್ರಹ ಪಡಿಸೋದು ಇಷ್ಟೇ. ಚುನಾವಣೆ ನೀವು ಸಹ ಮತದಾರನ ಕೈ ಮುಗಿದು ಮತವನ್ನು ಕೇಳಿದಿರಿ, ನಾವು ಸಹ ಕೈ ಮುಗಿದು ಮತವನ್ನು ಕೇಳಿದ್ದೇವೆ. ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾವು ಜನರ ಪರವಾಗಿ ಇದ್ದಾವೆ ಅಂತಕ್ಕಂಥದ್ದನ್ನ ಜನ ತೋರಿಸಿಕೊಟ್ಟಿದ್ದಾರೆ. ಆ ಉರಿಯನ್ನ ಯಾರ್ದೋ ಮನೆ ಮೇಲೆ ದಾಳಿ ಮಾಡಿ ಅದನ್ನ ತೀರಿಸಿಕೊಳ್ಳುವಂತ ತಮ್ಮ ಮನೋಭಾವವನ್ನ ಬಿಟ್ಟಾಕಿ ಒಳ್ಳೆ ರೀತಿಯಲ್ಲಿ ತಾವು ನಡ್ಕೋಬೇಕು. ಈ ವರ್ತನೆ ಮುಂದುವರೆದ್ರೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಬಿಜೆಪಿ ಕಾರ್ಯಕರ್ತರು ಮಾಡೋರಿದ್ದಾವೆ. ತಾವು ದಯಮಾಡಿ ಈ ಕೆಟ್ಟ ಗುಣಗಳನ್ನ ಹೊರಹಾಕಿ ಒಳ್ಳೆಯ ಮನೋಭಾವದಿಂದ ಚುನಾವಣೆಯನ್ನ ಎದುರಿಸೋಣ. ಈ ಸರಿ ನಾವು ಗೆದ್ದಿರ್ಬೋದು, ಮುಂದೆ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವರು ಅಧಿಕಾರವನ್ನು ನಡೆಸ್ತಕ್ಕಂಥದ್ದು ಸಹಜ. ಹಾಗಾಗಿ ಶಿವರಾಜ್ ಕುಮಾರ್ ಅವರಿಗೂ ಸಮೇತ ರಾಜ್ಕುಮಾರ್ ಅವರ ಫ್ಯಾಮಿಲಿ ಒಳ್ಳೆ ಈ ರಾಜ್ಯಕ್ಕೆ ಘನತೆಯನ್ನ ಗೌರವವನ್ನ ಕೊಟ್ಟಿರ್ತಕ್ಕಂಥ ಫ್ಯಾಮಿಲಿ. ಹಾಗಾಗಿ ಅವರ ಕುಟುಂಬಕ್ಕೆ ಕಳಂಕ ತರುವಂತ ಕೆಲಸವನ್ನ ನೀವು ಯಾರೋ 100-150 ಜನ ಗುಂಡಾಗಳಿಗೆ ಹೆಂಡ ಕುಡಿಸಿ ಈ ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ. ಈ ಕೃತ್ಯವನ್ನ ಅತ್ಯಂತ ಕಠೋರ ಶಬ್ದಗಳಲ್ಲಿ ನಾವು ಬಿಜೆಪಿ ಕಾರ್ಯಕರ್ತರು ಮತ್ತು ಕುಮಾರ್ ಬಂಗಾರಪ್ಪನವರ ಅಭಿಮಾನಿಗಳು ಖಂಡಿಸ್ತೇವೆ. ಈ ಪ್ರವೃತ್ತಿ ಒಳ್ಳೆಯದಲ್ಲ, ಇದನ್ನ ತಾವು ಬಿಡಬೇಕು ಅಂತಕ್ಕಂಥ ಮಾತನ್ನ ಮತ್ತೊಂದು ಸಾರಿ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ಗೆ ಮತ್ತು ಮಧು ಬಂಗಾರಪ್ಪನವರಿಗೆ ಒಳ್ಳೆಯ ಕಿವಿ ಮಾತನ್ನ ಹೇಳ್ತೇವೆ. ಈ ಪ್ರವೃತ್ತಿಯನ್ನ ಬಿಟ್ಟು ಒಳ್ಳೆಯ ರೀತಿಯಲ್ಲೇ ನಡೆರಿ. ಈ ತಾಲೂಕಿನ, ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಮಗೆ ಅಧಿಕಾರ ಸಿಕ್ಕಿದೆ. ಆ ಅಧಿಕಾರವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಭೆಯನ್ನು ಅವಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಕ್ಷೇತ್ರದ ಮತದಾರರ ಬೇಷರ ಕ್ಷಮೆಯನ್ನು ಯಾಚಿಸಬೇಕು. ಅದು ಮಧು ಬಂಗಾರಪ್ಪನವರು ಕ್ಷಮೆಯನ್ನು ಕೇಳಬೇಕು. ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಎಲ್ಲರೂ ಈ ಕ್ಷೇತ್ರದ ಮತದಾರರ ಅವಮಾನ ಮಾಡಿದ್ದೀರಿ. ಅದಕ್ಕಾಗಿ ಬೇಷರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ವಿರೋಧಿಗಳನ್ನ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅತ್ಯಂತ ಸಹಜ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ನೀವು ಕೂಡ ಟೀಕೆ ಮಾಡಿದ್ರಿ, ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಟೀಕೆ ಮಾಡಿದ್ವಿ. ಎಲ್ಲೂ ಕೂಡ ಸಭ್ಯತೆಯ ಎಲ್ಲೆಯನ್ನ ನಾವು ಮೀರದೇನೆ ಆ ಸಂಸ್ಕಾರ ನಮಗಿದೆ, ಭಾರತೀಯ ಜನತಾ ಪಾರ್ಟಿಗೆ ಇದೆ. ಆದರೆ ನೀವು ಸಂಸ್ಕಾರ ರಹಿತರಾಗಿ ನಿಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ರಿ, ಮಾನ ಮರ್ಯಾದೆ ಪ್ರಶ್ನೆಯನ್ನು ಮಾತಾಡಿದ್ರಿ, ಯೋಗ್ಯ ಅಯೋಗ್ಯರ ಪ್ರಶ್ನೆಯನ್ನು ಮಾತಾಡಿದ್ರಿ. ಆದರೆ ನಾವು ಎಲ್ಲೂ ಕೂಡ ಆ ರೀತಿಯ ಸಭ್ಯತೆಯ ಎಲ್ಲೆಯನ್ನ ಮೀರಿ ಟೀಕೆಯನ್ನು ಮಾಡಿರಲಿಲ್ಲ. ಆಯಿತು, ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ತೀರ್ಪನ್ನು ಕೊಟ್ಟಿದ್ದಾರೆ. ಸೋಲು ಗೆಲುವು ಸಹಜ. ಯಾರು ವಿಶ್ವಾಸವನ್ನು ಗಳಿಸ್ತಾರೋ ಅವರು ಗೆಲ್ತಾರೆ. ಯಾರು ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೋ
ಅವರು ಸೋಲ್ತಾರೆ, ಇದು ನಿಶ್ಚಿತ. ಆದರೆ ಒಂದು ಚುನಾವಣೆಯ ಫಲಿತಾಂಶ ಬಂದ ಮೇಲೆ ತಾವು ಈ ರೀತಿಯ ಹೇಡಿತನದ ಪ್ರತೀಕಾರವನ್ನ ತೆಗೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು. ಕಾಂಗ್ರೆಸ್ನವರು, ಇಲ್ಲಿರುವ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ಪ್ರಶ್ನೆ ಮಾಡ್ತೇನೆ, ನಿಮ್ಮ ನಾಯಕರ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಇದು? ನಮ್ಮ ತಾಲೂಕಿನ ಜನ ಇವತ್ತು ತಲೆ ತಗ್ಗಿಸುವಂತಹ ಒಂದು ನಾಚಿಕೆಗೇಡಿನ ಕೆಲಸವನ್ನ ತಾವೇನು ಮಾಡಿದ್ದೀರಿ ನಿನ್ನೆ, ಇದನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೊರಬ ತಾಲೂಕಿನ ಎಲ್ಲ ಮತದಾರರ ಪರವಾಗಿ ಅತ್ಯಂತ ಉಗ್ರವಾಗಿ ವಿರೋಧ ಮಾಡ್ತೇವೆ, ಖಂಡಿಸ್ತೇವೆ. ತಕ್ಷಣಕ್ಕೆ ಇನ್ನು 24 ಗಂಟೆ ಒಳಗಡೆ ತಾವು ತಾಲೂಕಿನ ಮತ್ತು ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಕ್ಷಮೆಯನ್ನ ಯಾಚಿಸಬೇಕು. ಇಲ್ಲದೇ ಇದ್ರೆ ಆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಇದರ ಹೋರಾಟವನ್ನ ಇನ್ನು ತೀವ್ರಗೊಳಿಸಬೇಕಾಗತ್ತೆ. ಉಗ್ರವಾದಂಥ ಹೋರಾಟವನ್ನ ನಾವು ಕೈಗೆತ್ತಿಕೊಳ್ಳತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಬೇಡಿ. ತಕ್ಷಣಕ್ಕೆ ಕ್ಷಮೆಯನ್ನು ಯಾಚಿಸಬೇಕು ಎನ್ನುವ ಆಗ್ರಹವನ್ನ ತಮ್ಮ ಮೂಲಕ ಮಧು ಬಂಗಾರಪ್ಪನವರಿಗೆ, ಶಿವರಾಜ್ ಕುಮಾರ್ ಅವರಿಗೆ, ಗೀತಾ ಶಿವರಾಜ್ ಕುಮಾರ್ ಅವರಿಗೆ, ಒಟ್ಟು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಪ್ರತಿಭಟನೆ ಮಾಡಲಿಕ್ಕೆ ಸಜ್ಜರಿದ್ದೀವಿ. ಆ ಒಂದು ಘಟನೆಯನ್ನ ಕಡಾಖಂಡಿತವಾಗಿ ನಾವು ಖಂಡಿಸ್ತೇವೆ. ಅದೇ ರೀತಿ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಬಳಗ ಅಂದರೆ ನಾನು ಒಬ್ಬ ಅವರ ಅಭಿಮಾನಿಯಾಗಿ ಅವರಿಗೊಂದು ಕಿವಿ ಮಾತು ಹೇಳಕ್ ಬಯಸ್ತೇನೆ. ನಮ್ಮಂಥ ಅಭಿಮಾನಿಗಳು, ನಮ್ಮಂಥ ಪ್ರೇಕ್ಷಕರು ಹಣ ಕೊಟ್ಟು ನಿಮ್ಮ ಸಿನಿಮಾವನ್ನ ನೋಡಿದ್ರಿಂದ ಇವತ್ತು ನೀವು ನಾಯಕರಾಗಿದ್ದೀರಿ, ಹೀರೋ ಆಗಿದ್ದೀರಿ ಹೊರತು ಬೇರೆ ನೀವೇ ಸ್ವತಃ ಆಗಿಲ್ಲ. ದಯವಿಟ್ಟು ನಿಮಗೇನಾದರೂ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದ್ರೆ ನಿಮ್ಮ ಭಾವ ಮೈದನನ್ನ ಒಟ್ಟು ಮಾಡೋ ಪ್ರಯತ್ನವನ್ನ ಫಸ್ಟ್ ಮಾಡಿ, ಆಮೇಲೆ ಶಿವಮೊಗ್ಗಕ್ಕೆ ಬನ್ನಿ. ಶಿವಮೊಗ್ಗಕ್ಕೆ ಬಂದುಬಿಟ್ಟು ಈ ಶಿವಮೊಗ್ಗ ನಂದು ಅಂತಕ್ಕಂಥ ಮಾತನ್ನ ನೀವು ದಯವಿಟ್ಟು ಆಡಬೇಡಿ. ಇದು ನಮ್ಮದು, ಶಿವಮೊಗ್ಗ ನಮ್ಮದು ಅಂತಕ್ಕಂಥದ್ದನ್ನ ನಾವು ಈ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ಉತ್ತರವನ್ನ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ರಾಜಕಾರಣಕ್ಕೆ ಇಳಿಬೇಕಾದ್ರೇನೆ ರಾಜಕಾರಣದಲ್ಲಿ ಏನು ವ್ಯವಸ್ಥೆಗಳಿದ್ದಾವೆ, ಯಾರು ಏನು ಮಾತಾಡ್ತಾರೆ ಅಂತಕ್ಕಂಥ ಕನಿಷ್ಠ ಪರಿಜ್ಞಾನವನ್ನು ಇಟ್ಕೊಂಡು ನೀವು ರಾಜಕಾರಣಕ್ಕೆ ಇಳಿಬೇಕಾಗಿತ್ತು. ಒಬ್ಬ ನಂಬರ್ 1 ನಟ ಆಗಿ ಹಳ್ಳಿಗೆ ಬಂದು ಜನರ ಕೈಯಲ್ಲಿ ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾವನ್ನ ಒಂದು ಸುತ್ತು ಗಮನಿಸಿ, ನಿಮ್ಮ ಪೋಸ್ಟ್ಗಳಿಗೆ ಬರ್ತಕ್ಕಂಥ ಕಮೆಂಟ್ಸ್ಗಳನ್ನು ಒಂದು ಸುತ್ತು ಗಮನಿಸಿ, ಅವಾಗ ನಿಮಗೆ ಅರ್ಥ ಆಗತ್ತೆ ನೀವು ರಾಜಕಾರಣಕ್ಕೆ ಬರಬೇಕಾ ಬೇಡ ಅಂತಕ್ಕಂಥದ್ದು. ಕುಮಾರ್ ಬಂಗಾರಪ್ಪನವರು ನಿಮಗೆ ಮತ್ತೆ ನಿಮ್ಮ ಮನೆಯವರಿಗೆ, ಗೀತಾ ಶಿವರಾಜ್ ಕುಮಾರ್ ಅವರಿಗೆ, ಮಧು ಬಂಗಾರಪ್ಪರವರಿಗೆ ಒಬ್ಬ ಕುಟುಂಬದ ಹಿರಿಯನಾಗಿ ಬುದ್ಧಿ ಮಾತುಗಳನ್ನು ಹೇಳಿದ್ದಾರೆ ಹೊರತು ಯಾವುದೇ ರೀತಿಯ ಇಲ್ಲ ಸಲ್ಲದ ಅಪವಾದಗಳನ್ನ ಮಾಡಿಲ್ಲ. ನೀವು ನಿಮ್ಮ ಗೂಂಡ ಅಭಿಮಾನಿಗಳನ್ನ ಬಿಟ್ಟು ಒಂದೊಮ್ಮೆ ಈ ರೀತಿ ದೌರ್ಜನ್ಯ ಎಸಗಿದ್ದಾಗಿದ್ರೆ ಈ ದೌರ್ಜನ್ಯ ಎಸಗಿದವರ ಮೇಲೆ ಸರ್ಕಾರ ಅತಿ ಶೀಘ್ರವಾಗಿ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳಬೇಕಿದ್ರೆ ಕುಮಾರ್ ಬಂಗಾರಪ್ಪ ಅಭಿಮಾನಿಗಳು ಹಾಗೂ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಸೂಕ್ತವಾದಂತ ಹೋರಾಟವನ್ನ, ಉಗ್ರವಾದಂತ ಹೋರಾಟವನ್ನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಇದು ನಿಮಗೆ ಎಚ್ಚರಿಕೆ ಆಗಿರಲಿ. ನೀವು ದಯವಿಟ್ಟು ಈ ಕೂಡಲೇ ಒಂದು ಎರಡು ದಿವಸದಲ್ಲಿ ಕುಮಾರ್ ಬಂಗಾರಪ್ಪನವರ ಮನೆಗೆ ನುಗ್ಗಿರ್ತಕ್ಕಂಥ ಕೃತ್ಯ ತಪ್ಪು ಅಂತಕ್ಕಂಥ ಕ್ಷಮೆಯನ್ನ ನೀವು ಕೇಳಬೇಕು. ಜಿಲ್ಲಾ ಮಂತ್ರಿಗಳು ಗೀತಾ ಶಿವರಾಜ್ ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಇದನ್ನ ನೀವು ಕೇಳಬೇಕಿದ್ರೆ ಇನ್ನೂ ಉಗ್ರವಾದಂತ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ನನಗೆ ಅವಕಾಶ ಕೊಟ್ಟು